ಮಾಡಬೇಕಾದ ಕೆಲಸನ ಜ್ಞಾಪಕ ಮಾಡ್ಕೊಂಡಿರ್ತೀವಿ. ಅಂದರೆ ಚರ್ಚ್ ಮುಗಿದ ಮೇಲೆ ನನಗೆ ಆ ಕೆಲಸ ಇದೆ, ಅಲ್ಲಿ ಹೋಗಬೇಕು, ಅದನ್ನು ನಾನು ಯೋಚನೆ ಮಾಡ್ತಿರ್ತೇನೆ. ಇದೋ ಒಂದು ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ಒಂದು ಯಾವಾಗಲೂ ಮಾಡುತ್ತೇವೆ, ಸಂಪ್ರದಾಯವಾಗಿ. ಇದೊಂದು ಸಂಪ್ರದಾಯ. ಮೊದಲನೇ ವಾರ, ಮೂರನೇ ವಾರ ಇದೊಂದು ಸಂಪ್ರದಾಯ. ಎಲ್ಲರೂ ಹೋಗುತ್ತಾರೆ, ನಾನು ಇಸ್ಕೊಂಡ್ರೆ, ನಾನು ಕಾಣಿಕೆ ಹಾಕಿದ್ರೆ ನಾನು ಬರ್ತೇನೆ. ಇದು ನನ್ನ ದೇಹ, ಇದು ನನ್ನ ರಕ್ತ, ಇದು ನನ್ನೊಳಗೆ ಹೋಗುತ್ತದೆ. ನನ್ನಲ್ಲಿ ಇರುವವನು ಯೇಸು. ಆ ಚಿಂತೆ ನಮಗೆ ಇರಬೇಕಾಗಿದೆ. ಅದನ್ನ ನಾವು ಹೇಳೋದು, ಇದು ನಿಮಗಾಗಿ ಕೊಡಲ್ಪಟ್ಟಿರೋದು, ಇದನ್ನ ನೆನಪು ಮಾಡಿಕೊಳ್ಳಿರಿ. ಈ ಮಹಾ ಗುರುವಾರದ ಯಾತ್ರೆ ಮುಗಿಯಲಿಲ್ಲ. ಮಹಾ ಶುಕ್ರವಾರ ನಾಳೆ. ಮಹಾ ಶುಕ್ರವಾರದಲ್ಲಿ ಅವರೊಂದಿಗೆ ನಾವು ಆ ಗೊಲ್ಗೊಥಾ ಬೆಟ್ಟಕ್ಕೆ ನಾವು ಹೋಗುತ್ತೇವೆ. ಅಲ್ಲಿ ಸಿಲುಬೆಯಲ್ಲಿ ಅವರು ತನ್ನ ರಕ್ತವನ್ನು ಕೊಡುವುದನ್ನು, ಅವರಲ್ಲಿ ತನ್ನ ಜೀವನವನ್ನು ಕೊಡುವುದನ್ನು ಧ್ಯಾನ ಮಾಡುತ್ತೇವೆ, ನಾವು ನೋಡುತ್ತೇವೆ. ಇಲ್ಲಿ ಒಂದು ಡ್ರಾಮಾನೂ ಇರ್ತದೆ ನಾಳೆ. ಅದು ನೋಡುವಾಗ ಕೆಲವರು ನಾವು ಅಳುತ್ತೇವೆ, ಕಣ್ಣೀರು ಬರ್ತದೆ ನಮ್ಮ ಕಣ್ಣಲ್ಲಿ. ಅವರನ್ನ ಏಕೆ ನಾವು ನೆನಪು ಮಾಡಬೇಕು? ಈ ಲೋಕದ ಯಾತ್ರೆಯಲ್ಲಿ ನಮಗಾಗಿ ತನ್ನ ಜೀವನವನ್ನು ಕೊಡುವವನು ಈ ದಿನದಲ್ಲಿಂದ ಅವನು ಅಲ್ಲಿ ಹೋಗುತ್ತಾನೆ ತನ್ನ ಜೀವನವನ್ನು ಕೊಡಕ್ಕಾಗಿ. ನಮ್ಮ ನೆನಪುಗಳಲ್ಲಿ ಅದು ಇರಬೇಕಾಗಿದೆ. ನಮಗಾಗಿ ತಂದೆಯಾದ ದೇವರು ಕಳಿಸಿದವರು, ನಮಗಾಗಿ ತನ್ನ ಜೀವನವನ್ನು ಕೊಟ್ಟವರು, ನಮಗಾಗಿ ಲೋಕದಲ್ಲಿ ಬಂದು ನಮ್ಮೊಂದಿಗೆ ಜೀವನ ಮಾಡಿದ ಒಬ್ಬನು. ಆದರೆ ಸಂತೋಷವಾದ ಒಂದು ವಿಷಯ, ಮೂರನೇ ದಿನ ಪುನರುದ್ಧ ಆಗುತ್ತಾನೆ.